ನಮ್ಮ ದೇಶದಲ್ಲಿ 5 ಬಾರಿ ನಮಾಜ್ ಮಾಡ್ತಾರೆ. ಅಲ್ಲಾನಿಗಿಂತ ಯಾವುದೇ ದೇವರು ಶ್ರೇಷ್ಠ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಎಲ್ಲ ಹಿಂದೂಗಳು ಶಾಂತ ರೀತಿಯಿಂದ ಕೇಳಿಸ್ಕೊಳ್ತಾರೆ. ಆದರೆ ಭಾರತ ಮಾತೆಯನ್ನ ತಾಯಿ ರೂಪದಲ್ಲಿ ಗೌರವಿಸುವಂತ ಕಾವ್ಯಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಹಾಡಿದಂತ ಒಂದೇ ಮಾತರಮನ್ನ ಇವತ್ತು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರ ದೇಶಭಕ್ತಿಯನ್ನ ನಾವೆಲ್ಲರೂ ಇವತ್ತು ಪ್ರಶ್ನೆಯನ್ನ ಮಾಡುವಂತದ್ದಿದೆ. ಇವತ್ತು ಕೇಂದ್ರ ಸರ್ಕಾರ 150ನೇ ವಂದೇ ಮಾತರಮಿನ ವರ್ಷಾಚರಣೆ ನಿಮಿತ್ತವಾಗಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದೇ ರೀತಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ವಂದೇ ಮಾತರಮಿಗೆ ಗೌರವ ಸಲ್ಲಿಸಬೇಕು. ಆ ಮೂಲಕ 1870ರಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ರಚನೆ ಮಾಡಿದಂತ ಕ್ರಾಂತಿಕಾರಿಗಳ ಸ್ವತಂತ್ರ ಹೋರಾಟಗಾರರ ಒಂದು ಪ್ರೇರಣಾ ಗೀತೆ ಪ್ರತಿಯೊಬ್ಬ ಭಾರತೀಯರಲ್ಲಿ ಮತ್ತೊಮ್ಮೆ ರಾಷ್ಟ್ರ ಪ್ರೇಮವನ್ನ ದೇಶ ಪ್ರೇಮವನ್ನ ಬಡಿದೆಬ್ಬಿಸಲಿಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಸುತ್ತಲೇ ಹೊರಡಿಸಿರುವಂಥದ್ದು ಅತ್ಯಂತ ಸ್ವಾಗತಾರ್ಹವಾಗಿದೆ. ಪ್ರತಿಯೊಬ್ಬರು ನಾವೆಲ್ಲರೂ ಇದನ್ನ ಗೌರವಿಸಬೇಕಾಗಿದೆ. ಹಿಂದೂ ಜನಜಾಗೃತಿ ಸಮಿತಿ ಕೇಂದ್ರದ ಈ ನಿರ್ಧಾರವನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಆದರೆ ದುರಂತ ಅಂತ ಹೇಳಿದ್ರೆ ಇವತ್ತು ಈ ಸಂದರ್ಭದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇರಬಹುದು, ಅನೇಕ ಮುಸ್ಲಿಂ ಮುಖಂಡರು ಕರ್ನಾಟಕದಲ್ಲಿ ಇದನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ದುರ್ಗಾ ಮಾತೆಯ ಪೂಜೆ ಬಗ್ಗೆ ಉಲ್ಲೇಖ ಇದೆ, ಇದು ಇಸ್ಲಾಮಿಗೆ ವಿರುದ್ಧ ಇದೆ, ಹಾಗಾಗಿ ಇದನ್ನು ಹಾಡಬಾರ್ದು, ಇದನ್ನು ಕಡ್ಡಾಯ ಮಾಡಬಾರ್ದು, ಕೇಂದ್ರ ಸರ್ಕಾರದ ಸುತ್ತಲೆಯನ್ನ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ಪ್ರತಿಯೊಬ್ಬ ಭಾರತೀಯರು ಇಂಥ ಒಂದು ಕೆಟ್ಟ ಮಾನಸಿಕತೆ ಇರುವಂತ ದೇಶದ ಗೀತೆಗೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡುವಂತ ಇಂಥ ಮನಸ್ಥಿತಿಯನ್ನ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಭಾರತೀಯನು ಇದನ್ನ ಖಂಡನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೇ ವಂದೇ ಮಾತರಂ ಗೀತೆ. 1870ರಲ್ಲಿ ಈ ಗೀತೆಯನ್ನು ರಚನೆ ಮಾಡಿದಾಗ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ, ಪ್ರತಿಯೊಂದು ಹೋರಾಟದಲ್ಲಿ ಈ ಗೀತೆಯನ್ನು ಹಾಡಿದ್ರು. ಈ ಗೀತೆಯೇ ಲಕ್ಷ ಲಕ್ಷ ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಪ್ರೇರಣೆ, ಒಂದು ಸ್ಫೂರ್ತಿಯನ್ನು ನೀಡಿದೆ. 1905ರಲ್ಲಿ ಬೆಂಗಾಲವನ್ನ ವಿಭಜನೆ ಮಾಡಿದಾಗ ಈ ಬೆಂಗಾಲದ ವಿಭಜನೆ ವಿರುದ್ಧ ವಂದೇ ಮಾತರಂ ಗೀತೆ ಪ್ರತಿಯೊಬ್ಬ ಭಾರತೀಯರನ್ನ ಒಂದು ಮಾಡಿತು. ಈ ಗೀತೆ ಇವತ್ತು ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ, ಬೇರೆ ಬೇರೆ ಭಾಷೆಗಳಲ್ಲಿ ಭಾರತೀಯರನ್ನ ಭಾರತದ ರಾಷ್ಟ್ರಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಒಂದುಗೂಡಿಸುವಂತ ಏಕತೆಯ ಮಂತ್ರ ಆಗಿತ್ತು. ಲಕ್ಷಾಂತರ ಕ್ರಾಂತಿಕಾರಿಗಳು ಬ್ರಿಟಿಷರ ಗುಂಡಿಗೆ ಎದೆಗೊಡ್ಲಿಕ್ಕಾಗಿ, ಒಂದು ತ್ಯಾಗದ ಬಲಿದಾನ ಮಾಡಲಿಕ್ಕಾಗಿ ಪ್ರೇರಣೆ ನೀಡಿತ್ತು ಬಂಧುಗಳೇ. ಹಾಗಾಗಿ ಇಂಥ ಕ್ರಾಂತಿಕಾರಿಗಳ ಈ ದೇಶದ ಒಂದು ಸ್ಫೂರ್ತಿಯ ಗೀತೆಯನ್ನ 75 ವರ್ಷಗಳ ಕಾಲ ಪ್ರತಿಯೊಬ್ಬ ಕ್ರಾಂತಿಕಾರಿ, ಅವನು ಮುಸ್ಲಿಂ ಇರಬಹುದು, ಅವನು ಹಿಂದೂ ಇರಬಹುದು, ಎಲ್ಲರೂ ಸಹ ಇದು ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಭಾರತ ಮಾತೆಯ ವಂದಿಸಲಿಕ್ಕಾಗಿ ಗೀತೆ ಅಂತೇಳಿ ಪ್ರತಿಯೊಬ್ಬರು ಹಾಡಿದ್ರು. ಆದ್ರೆ ದುರಂತ ಅಂತ ಹೇಳಿದ್ರೆ 1937ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಈ ಗೀತೆಯನ್ನ ವಿರೋಧವನ್ನು ಮಾಡಿದ್ರು. ತದನಂತರ ಕಾಂಗ್ರೆಸ್ ಮುಖಂಡರು ಆ ಗೀತೆಯ ಪ್ರಥಮ 2 ಸಾಲನ್ನ ಇಟ್ಕೊಂಡು ನಂತರ ಅದನ್ನ ತೆಗೆದ್ರು. ದುರಂತ ಅಂತ ಹೇಳಿದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಯಾರು ಈ ಗೀತೆಯನ್ನು ವಿರೋಧ ಮಾಡಿದ್ರು, ಅವರು ದೇಶದ ವಿಭಜನೆಯನ್ನು ಮಾಡಿದ್ರು. ತದನಂತರ ಅವರಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹೇಳುವ 2 ರಾಷ್ಟ್ರವನ್ನು ಕೊಟ್ಟರು. ದುರಂತ ಅಂತ ಹೇಳಿದ್ರೆ ಆ ಜಿನ್ನಾ ಅವರು ಸ್ವಂತತೆ ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಹೋದ ನಂತರವೂ ಈ ದೇಶದಲ್ಲಿ ಏನು ಹಿಂದೂಸ್ತಾನವನ್ನ ಒಂದು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಿತ್ತು. ಇವತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಭಾರತೀಯರು ಎಲ್ಲರೂ ನಾವು ಭಾರತದ ಸಂವಿಧಾನವನ್ನು ಗೌರವಿಸ್ತೇವೆ, ಭಾರತದ ಕಾನೂನನ್ನು ಗೌರವಿಸ್ತೇವೆ, ಭಾರತದ ರಾಷ್ಟ್ರಗೀತೆಯನ್ನು ಗೌರವಿಸ್ತೇವೆ, ಚಿಹ್ನೆಯನ್ನು ಗೌರವಿಸ್ತೇವೆ, ಧ್ವಜವನ್ನು ಗೌರವಿಸ್ತೇವೆ ಅಂತ ಹೇಳುವವರು ಪ್ರತಿಯೊಬ್ಬರು ಈ ದೇಶದ ಸಂವಿಧಾನ, ಸಂಸತ್ತು ಮಾನ್ಯ ಮಾಡಿದಂತಹ ಈ ನಿರ್ದೇಶನಗಳನ್ನ ಪಾಲನೆ ಮಾಡಬೇಕಿದ್ದು ದೇಶದ ಸಂಸತ್ತಿದೆ, ದೇಶದ ಸಂಸತ್ತಿನ ನಿರ್ಣಯ ಇದೆ. ಆದರೆ ಇದನ್ನೇ ವಿರೋಧ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇದು ದೇಶದ ಸಂವಿಧಾನಕ್ಕೆ, ದೇಶಕ್ಕೆ, ದೇಶದ ರಾಷ್ಟ್ರಗೀತೆಗೆ ಮಾಡಿದ ಅಪಮಾನ ಇದೆ. ಇದನ್ನ ಪ್ರತಿಯೊಬ್ಬ ಭಾರತೀಯನು ಖಂಡನೆ ಮಾಡಬೇಕಾಗಿದೆ. ದುರಂತ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 5 ಬಾರಿ ನಮಾಜ್ ಮಾಡ್ತಾರೆ. ಅಲ್ಲಾನಿಗಿಂತ ಯಾವುದೇ ದೇವರು ಶ್ರೇಷ್ಠ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಎಲ್ಲ ಹಿಂದೂಗಳು ಶಾಂತ ರೀತಿಯಿಂದ ಕೇಳಿಸ್ಕೊಳ್ತಾರೆ. ಆದರೆ ದೇಶದ ಭಾರತ ಮಾತೆಯನ್ನ, ದೇಶವನ್ನ ಒಂದು ತಾಯಿ ರೂಪದಲ್ಲಿ ಆರಾಧನೆ ಮಾಡಬೇಕು, ತಾಯಿ ರೂಪದಲ್ಲಿ ಗೌರವಿಸಬೇಕು ಅಂತೇಳಿ ತಾಯಿ ರೂಪದಲ್ಲಿ ಗೌರವಿಸುವಂತ ಕಾವ್ಯಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಹಾಡಿದಂತ ಒಂದೇ ಮಾತರಮನ್ನ ಇವತ್ತು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರ ದೇಶಭಕ್ತಿಯನ್ನ ನಾವೆಲ್ಲರೂ ಇವತ್ತು ಪ್ರಶ್ನೆಯನ್ನ ಮಾಡುವಂತದ್ದಿದೆ. ಇವತ್ತು ಒಂದೇ ಮಾತರಮಿಗೆ ವಿರೋಧವನ್ನು ಮಾಡುವವರು, ಇವರ ಮನಸ್ಥಿತಿ ಹೇಗಿದೆ, ಇವರ ರಾಷ್ಟ್ರನಿಷ್ಠೆ ಎಷ್ಟಿದೆ, ಇದನ್ನ ಪ್ರತಿಯೊಬ್ಬ ಭಾರತೀಯರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬರು ಇಂಥ ಕುಕ್ಕುತ್ಸ ಮನಸ್ಥಿತಿಯನ್ನ ಖಂಡನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಈ ನಿರ್ದೇಶನವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡಬೇಕು. ರಾಜ್ಯ ಸರ್ಕಾರ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಕಡ್ಡಾಯ ಮಾಡಬೇಕು. ಪ್ರತಿಯೊಬ್ಬರ ನಾಗರಿಕರು
ಶಾಲಾ ಸಾಂಸ್ಕೃತಿಕ ಅದೇ ರೀತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡುವ ಮೂಲಕ ನಾವೆಲ್ಲ ದೇಶ ಪ್ರೇಮವನ್ನು, ರಾಷ್ಟ್ರ ಪ್ರೇಮವನ್ನು ಮತ್ತೊಮ್ಮೆ ಬಡಿದೆಬ್ಬಿಸೋಣ. ರಾಷ್ಟ್ರವನ್ನ ವಿಶ್ವಗುರುವನ್ನ ಮಾಡೋಣ. ರಾಷ್ಟ್ರವನ್ನ 100ನೇ ಶತಮಾನೋತ್ಸವದಲ್ಲಿ ಅಥವಾ 2047ರಲ್ಲಿ ವಿಕಸಿತ ಭಾರತವನ್ನಾಗಿ ಮಾಡೋಣ. ನಾವೆಲ್ಲರೂ ಒಂದು ಹೇಳುವ ಏಕತೆ ಮಂತ್ರವನ್ನ ಮತ್ತೊಮ್ಮೆ ಪಠಿಸೋಣ. ನಮಸ್ಕಾರ.